ಮೂಲ ನಿವಾಸಿಗಳು ಎಂದು ಕರೆಸಿಕೊಳ್ಳುವ ಕೊರಗ ಸಮುದಾಯದ ಜನರು ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗಿ ಜೀವನ ನಡೆಸುತ್ತಿದ್ದಾರೆ. ಸರ್ಕಾರದ ಯೋಜನೆಗಳು ಇವರಿಗೆ ತಲುಪುತ್ತಿಲ್ಲ ಎನ್ನುವ ದೂರುಗಳು ಆಗಾಗ ಕೇಳಿಬರ್ತಲೇ ಇರ್ತವೆ. ಇಂತಹ ಪರಿಸ್ಥಿತಿಯ ನಡುವೆ ಸಮುದಾಯದ ಯುವತಿಯೋರ್ವಳು ದೊಡ್ಡ ಸಾಧನೆಯೊಂದನ್ನು ಮಾಡುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾಳೆ. ಕೊರಗ ಸಮುದಾಯ ಉಡುಪಿ ಜಿಲ್ಲೆಯ ಅತ್ಯಂತ ಹಿಂದುಳಿದ ಸಮುದಾಯಗಳಲ್ಲಿ ಒಂದು. ಸರ್ಕಾರ ಇವರಿಗೆ ಸಾಕಷ್ಟು ಯೋಜನೆಗಳನ್ನು ನೀಡಿದರೂ ಕೂಡ ಅದು ಅರ್ಹರಿಗೆ ಸಲ್ಲುತ್ತಿಲ್ಲ ಎನ್ನುವಂತಹ ದೂರುಗಳು ಇಂದು ನಿನ್ನೆಯದಲ್ಲ. ಸಮಾಜದಲ್ಲಿ ಅಸ್ಪೃಶ್ಯರಂತೆ ಬದುಕುತ್ತಿರುವಂತಹ ಕೊರಗ ಸಮುದಾಯದ ಮಕ್ಕಳು ಬಹುತೇಕ ಪ್ರಾಥಮಿಕ ಅಥವಾ ಪ್ರೌಢ ಶಿಕ್ಷಣಕ್ಕೆ ತಮ್ಮ ಶೈಕ್ಷಣಿಕ ಜೀವನವನ್ನೇ ಕೊನೆಗೊಳಿಸುತ್ತಾರೆ. ಇದಕ್ಕೆ ಕಾರಣಗಳು ನೂರಾರು ಇರಬಹುದು. ಆದರೆ ಕೊರಗ ಸಮುದಾಯದ ಜನರು ವೈದ್ಯರಾಗಬೇಕು ಎನ್ನುವ ಕನಸು ಇಂದು ನಿನ್ನೆಯದಲ್ಲ. ಸದ್ಯ ಕುಂದಾಪುರ ತಾಲೂಕಿನ ಉಳ್ತೂರು ನಿವಾಸಿ ಗಣೇಶ್ ವಿ ಮತ್ತು ಜಯಶ್ರೀ ದಂಪತಿಯ ಹಿರಿಯ ಪುತ್ರಿ ಡಾಕ್ಟರ್ ಕೆ ಸ್ನೇಹ ಎಜೆ ಮೆಡಿಕಲ್ ಕಾಲೇಜಿನಲ್ಲಿ ಎಂಬಿಬಿಎಸ್ ಪದವಿ ಪೂರೈಸುವ ಮೂಲಕ ಈ ಕನಸನ್ನು ನನಸು ಮಾಡಿದ್ದಾರೆ. ನ್ಯೂ ಡೆಲ್ಲಿ ಯೂನಿವರ್ಸಿಟಿ ಕಾಲೇಜ್ ಆಫ್ ಮೆಡಿಕಲ್ ಸೈನ್ಸ್ನಲ್ಲಿ ಎಂಡಿ ಪದವಿ ಪಡೆಯುವ ಮೂಲಕ ಸಮುದಾಯದ ಕೀರ್ತಿ ಬೆಳಗಿದ್ದಾರೆ. ಸ್ನೇಹ ಅವರ ತಂದೆ ಗಣೇಶ್ ವಿ ತಾಲೂಕು ಕೊರಗ ಶ್ರೇಯಾಭಿವೃದ್ಧಿ ಸಮಿತಿ ಅಧ್ಯಕ್ಷರು. ಕಳೆದ 4 ದಶಕಗಳಿಂದ ಸಮುದಾಯದ ಮಕ್ಕಳ ಕಲ್ಯಾಣಕ್ಕಾಗಿ ಕೆಲಸ ಮಾಡಿಕೊಂಡು ಬಂದವರು. ಕೊರಗ ಮಕ್ಕಳ ಶೈಕ್ಷಣಿಕ, ಸಾಂಸ್ಕೃತಿಕ, ಸಾಮಾಜಿಕ ಉನ್ನತಿಗಾಗಿ ಕುಂಭಾಶಿಯಲ್ಲಿ ಕೊರಗ ಮಕ್ಕಳ ಮನೆ ಸ್ಥಾಪಿಸಿ ನಿರಂತರ ಸಮುದಾಯ ಜಾಗೃತಿಯಲ್ಲಿ ತೊಡಗಿಸಿಕೊಂಡವರು. ತಾಯಿ ಜಯಶ್ರೀ ಶಿಕ್ಷಕಿಯಾಗಿ ಸಮುದಾಯದ ಕಲ್ಯಾಣ ಕಾರ್ಯದಲ್ಲಿ ತೊಡಗಿಸಿಕೊಂಡವರು. ಡಾಕ್ಟರ್ ಸ್ನೇಹ ಬಾಲ್ಯದಿಂದಲೂ ಕಲಿಕೆಯಲ್ಲಿ ಚುರುಕಾಗಿದ್ದ ಹುಡುಗಿ. 1 ಮತ್ತು 2ನೇ ತರಗತಿವರೆಗೆ ಅಂಕೋಲ, 3 ಮತ್ತು 4ನೇ ತರಗತಿ ಕುಂದಾಪುರ ಹೋಲಿ ರೋಸರಿ, 6ರಿಂದ ಹೈಸ್ಕೂಲ್ ತನಕ ಹೆಬ್ರಿ ಚಾರ ನವೋದಯದಲ್ಲಿ ಅಧ್ಯಯನ ನಡೆಸಿದ್ರು. ಈಕೆಯ ಪ್ರತಿಭೆ ಗುರುತಿಸಿದ ಮೂಡುಬಿದ್ರೆ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವ ಪಿಯುಸಿಗೆ ಉಚಿತವಾಗಿ ಶಿಕ್ಷಣ ವ್ಯವಸ್ಥೆ ಕಲ್ಪಿಸಿದ್ರು. ಪಿಯುಸಿಯಲ್ಲಿ 96% ಅಂಕ ಪಡೆದ ಈಕೆಗೆ ಮುಂದೆ ಮೆಡಿಕಲ್ ಸೀಟು ಲಭ್ಯವಾಗಿತ್ತು. ಸರ್ಕಾರದ ಕೋಟದಡಿ ಕಲಿಕೆಯ ಅವಕಾಶವಿದ್ರೂ ಹತ್ತಿರದಲ್ಲೇ ಕಲಿಕೆ ಮಾಡಬೇಕು ಅನ್ನುವಂಥ ಹೆತ್ತವರ ಇಚ್ಛೆಯಿಂದ ಮಂಗಳೂರಿನ ಎಜೆ ಮೆಡಿಕಲ್ ಕಾಲೇಜ್ಗೆ ದಾಖಲಾದರು. 5 ವರ್ಷ ಎಂಬಿಬಿಎಸ್ ಪದವಿ ಪೂರ್ಣಗೊಳಿಸಿ ಈಗ ಹೊಸದಿಲ್ಲಿಯ ಯೂನಿವರ್ಸಿಟಿ ಕಾಲೇಜ್ ಆಫ್ ಮೆಡಿಕಲ್ ಸೈನ್ಸ್ನಲ್ಲಿ ಎಂಡಿ ಪದವಿ ಪಡೆದು ವೈದ್ಯಕೀಯ ಸೇವೆಗೆ ಧುಮುಕಿದ್ದಾರೆ. ಪುತ್ರಿಯ ಶೈಕ್ಷಣಿಕ ಉನ್ನತಿಗಾಗಿ ತಮ್ಮದೆಲ್ಲವನ್ನ ಧಾರೆ ಎರೆಯುವ ಮೂಲಕ ಗಣೇಶ್ ವಿ ದಂಪತಿ ಸಮುದಾಯದಿಂದ ಮೊದಲ ಬಾರಿಗೆ ವೈದ್ಯೆಯನ್ನ ನಾಡಿಗೆ ಸಮರ್ಪಿಸಿದ್ದಾರೆ. ಅವರ ಕಿರಿಯ ಪುತ್ರಿ ಕೆ ಸಾಕ್ಷಿ ಸಹ ಪ್ರತಿಭಾನ್ವಿತೆ. ಪ್ರಸ್ತುತ ಗುಜರಾತ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನ್ಸ್ನಲ್ಲಿ ವಿದ್ಯಾರ್ಜನೆ ಮಾಡ್ತಿದ್ದಾರೆ. ತುಂಬ ಖುಷಿ ಆಯ್ತು. ಅವಳ ತುಂಬ ಕಷ್ಟಪಟ್ಟು ಓದಿದ್ದಾಳೆ. ಮಾತ್ರ ಅವಳು ಓದುವಾಗ ಎಲ್ಲೂ ಸಹ ಇದು ಮಾಡಲಿಲ್ಲ. ಸಣ್ಣಿಂದ ಕಷ್ಟಪಟ್ಟು ಅಂದರೆ ಹಾಸ್ಟೆಲಲ್ಲಿದ್ದು ತುಂಬ ಓದಿದ್ದಾಳೆ ಅವಳು. ಹಾಗಾಗಿ ನಮ್ಗೆ ಭಾಳ ಖುಷಿ ಆಗ್ತದೆ. ನೀವು ಎಷ್ಟು ಫೋಕಸ್ ಮಾಡಿದ್ರಿ, ಏನು ಹೇಳ್ತಾ ಇದ್ರಿ ಸಣ್ಣದಿರುವಾಗ? ನಾನಲ್ಲ, ಅವರ ಅಮ್ಮ ಟೀಚರ್ ಇದ್ದಾರೆ. ಸೊ ಅವರ ಅಮ್ಮ ಭಾಳ ಜೋರಿದ್ದರು. ತುಂಬ ಚೆಂದ ಮಾಡಿ ಪ್ರೀತಿಯಿಂದ ಕಂಡು ಅವರಿಗೆ ಶಿಕ್ಷಣದ ಬಗ್ಗೆ ಮಹತ್ವವನ್ನು ಹೇಳಿದೆ ಅವರ ಅಮ್ಮ. ಮತ್ತು ಅವ್ರಿಗೆ ಒಳ್ಳೆ ಟ್ಯೂಷನ್ ಕೊಡ್ತಾಯಿದ್ದಾರೆ. ಮನೆಗೆ ಸಹ ಎಲ್ಲ ಹೇಳಿ ಅವರೇ ಮಾಡೋದು, ಎಲ್ಲದು ಮಾಡೋದು ಅವರ ಅಮ್ಮನೇ. ಮತ್ತು ಅವರ ಅಮ್ಮ ಟೀಚರ್ ಇರೋದ್ರಿಂದ ಆರ್ಥಿಕವಾಗಿ ಸಹ ಅವ್ರನ್ನೆಲ್ಲ ಬೆಂಬಲಿಸ್ತಿದ್ದು ಅವರ ಅಮ್ಮ. ಹಾಗಾಗಿ ಎಲ್ಲ ಕ್ರೆಡಿಟ್ ಅವರ ಅಮ್ಮನಿಗೆ. ಸಣ್ಣದಿಂದ ಹೇಗೆ ಓದೋದ್ರಲ್ಲಿ ಭಾರಿ ಇಂಟ್ರೆಸ್ಟ್? ಹುಷಾರಿದ್ರು. ಇಬ್ಬರು ಮಕ್ಕಳಿದ್ರು. ಇಬ್ಬರು ತುಂಬ ಹುಷಾರಿದ್ರು. ಇವಳು ದೊಡ್ಡವಳು ಈಗ 1ನೇ ಕ್ಲಾಸಿಂದ 4ನೇ ಕ್ಲಾಸ್ ತನಕ ಅಂಕೋಲದಲ್ಲಿ ಓದಿದ್ದು ಅವ್ರ ಅಜ್ಜಿ ಮನೆ ಹತ್ರ, ನಿರ್ಮಲಾ ಹೃದಯ ಅಂತೇಳಿ ಸ್ಕೂಲ್. ಅದರ ನಂತರ 5ನೇ ಕ್ಲಾಸಿಗೆ ಕುಂದಾಪುರದ ಹೋಲಿ ರೋಸರಿಗೆ ಓದಿದ್ದು. 6ರಿಂದ 10ನೇ ತನಕ ನವೋದಯ ಚಾರದಲ್ಲಿ ಓದಿದ್ದು. ಕಡೆಗೆ PUC ಮತ್ತು ಫಸ್ಟ್ ಇಯರ್ ಸೆಕೆಂಡ್ ಇಯರ್ PUC ಆಳ್ವಾಸ್ ವಿದ್ಯಾಸಂಸ್ಥೆಯಲ್ಲಿ ಕಲ್ತದ್ದು. ಆಳ್ವಾಸ್ ವಿದ್ಯಾಸಂಸ್ಥೆಯಲ್ಲಿ ಅವಳು PUC ಮಾಡುವಾಗ ಅವಳಿಗೆ ಹೆಚ್ಚಿನ ಟ್ರೈನಿಂಗ್ ಸಿಕ್ಕಿತ್ತು, ಒಳ್ಳೆಯ ತರಬೇತಿ ಸಿಕ್ಕಿತ್ತು. ಹಾಗಾಗಿ CET ಎಲ್ಲ ಒಳ್ಳೆ ರ್ಯಾಂಕ್ ಬಂತು ಅವಳಿಗೆ. ಹಾಗಾಗಿ ಮೆಡಿಕಲ್ಗೆ ಹೋಗಲಿಕ್ಕೆ ಸಾಧ್ಯ ಆಯಿತು. ಒಟ್ಟಾರೆ ಸಾಕಷ್ಟು ಸಮಸ್ಯೆಗಳ ಜೊತೆಗೆ ಸಮಾಜದ ಒಂದಿಷ್ಟು ಅಡೆತಡೆಗಳ ನಡುವೆಯೂ ತಳಮಟ್ಟದ ಸಮುದಾಯದಿಂದ ಬಂದಂಥ ಓರ್ವ ಯುವತಿ ಛಲದಿಂದ ಸಮುದಾಯದ ಕನಸನ್ನು ನನಸಾಗಿಸಿದ್ದಾರೆ. ಯುವತಿ ಮುಂದೆ ಸಮುದಾಯದ ಯುವ ಪೀಳಿಗೆಗೆ ಆದರ್ಶವಾಗಲಿ, ಕೊರಗ ಸಮುದಾಯದಿಂದ ಇನ್ನಷ್ಟು ಪ್ರತಿಭೆಗಳು ಹೊರಬರಲಿ ಎನ್ನುವುದು ನಮ್ಮ ಆಶಯ.